ಕೆರೆಗಳು, ಕಟ್ಟೆಗಳು, ಗುಂಡ್ತೋಪುಗಳು, ಕುಂಟೆಗಳು ಇವೆಲ್ಲ ಕಾಪಾಡ್ಕೊಳ್ಳೋದ್ರಿಂದ ನಾಳೆ ಕುಡಿಯಕ್ ನೀರಿಲ್ಲದೆ ಆಗ್ಬಿಡ್ತಾ ಇದೆ. ನಮಗೆ ಕುಡಿಯಕ್ ನೀರಿಲ್ಲ. ಇವತ್ತೇ ಕೆರೆಗಳಲ್ಲಿ ಬಂದು ಹಸುಗಳು, ಕುರಿಗಳು ಕುಡಿಯಕ್ ನೀರಿಲ್ಲ. ಇದನ್ನ ಹಾಳು ಮಾಡ್ಕೊಂಡ್ರೆ ನಾವೇನಾಗುತ್ತೆ, ಮುಂದಿನ ದಿನಗಳಲ್ಲಿ ನಮಗೂ ಸಿಗೋದಿಲ್ಲ ನೀರು. ಇವಾಗ ಹಸುಗಳಿಗೆ, ಕುರಿಗಳಿಗಿಲ್ಲ, ಮುಂದಿನ ದಿನಗಳಲ್ಲಿ ನಮಗೂ ಇಲ್ಲ ನೀರು. ಹಂಗಾಗೋದು ಬೇಡ. ಅದರಿಂದ ನೀವು ಕೆರೆನ ಕಾಪಾಡ್ಕೋಬೇಕು, ಒಳ್ಳೆ ಅಭಿವೃದ್ಧಿ ಮಾಡ್ಕೊಳ್ಳಿ ಕೆರೆನ. ಇನ್ನ ಏನೇ ಬೇಕಂದ್ರೂ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಕಾಮಂಡಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನ ಕೆಪಿಸಿಸಿ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆವತ್ತು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಈ ಕೆರೆಗೆ ಬಂದು ಪೂಜೆ ಮಾಡಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಮುಂದಿನ ದೃಷ್ಟಿ. ಯಾವತ್ತು ನಾವೇನಂದ್ರೆ ಮುಂದಿನ ದೃಷ್ಟಿ 20 ವರ್ಷಕ್ಕೆ 30 ವರ್ಷಕ್ಕೆ ನಮ್ಗೇನು ಬೇಕಾಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಒಂದು ದೃಷ್ಟಿ ಆಗಿರುತ್ತೆ. ಆದ್ರಿಂದ 2004-5 ಬಂದು ಕಾಮಂಡಳ್ಳಿ ಗ್ರಾಮಕ್ಕೆ ಬಂದು ನಮ್ಮ ಖರ್ಗೆ ಸಾಹೇಬರು ಬಂದು ಇಲ್ಲಿ ಕೆರೆ ಪೂಜೆ ಮಾಡಿ ಹೋಗಿದ್ದಾರೆ. ಆವತ್ತಿಂದ ಇವತ್ತವರೆಗೂ ನಮ್ಮ ಪಕ್ಷದ ಹಿತದೃಷ್ಟಿ ಅಷ್ಟೇ, ಜನಗಳು ಕಾಪಾಡೋದು, ಕೆರೆಯನ್ನು ಕಾಪಾಡೋದು, ರಾಜಕಾಲುವೆಯನ್ನು ಕಾಪಾಡೋದು, ಜನಗಳಿಗೆ ಯಾವ ಸವಲತ್ತುಗಳು ಬೇಕೋ ಕೊಡುವಂತದನ್ನ ಇದು ಮಾಡಿದ್ವಿ. ಇವತ್ತು ಈ ಕೆರೆ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿಯನ್ನ ಈ ಕೆರೆ ಅಭಿವೃದ್ಧಿಗೆ ಹಾಕಿ ಕೆರೆ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಬೇಕು. ಕೆರೆ ಫುಲ್ಲು ನೀರಿದ್ರೆ ಈ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಹೆಚ್ಚು ಕಮ್ಮಿ 2 ಕಿಲೋಮೀಟರ್ 3 ಕಿಲೋಮೀಟರ್ ಹಳ್ಳಿಗಳವರೆಗೂ ನಮಗೆ 200 ಅಡಿ 150 ಅಡಿ ನೀರು ಸಿಗುತ್ತೆ. ಕೆರೆಯಲ್ಲಿ ಏನಾದರೂ ಯಾವಾಗಲೂ 24 ಅವರ್ಸ್ ನಮಗೆ ಫುಲ್ ಆಗಿ ನೀರಿದ್ರೆ ಎಲ್ಲ ಬಾವಿಗಳು, ಬೋರ್ಗಳು, ರೈತರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅದರಿಂದ ಗ್ರಾಮಸ್ಥರು ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ, ಇವತ್ತು ಕಟ್ಟೆ ರಿಪೇರಿ ಇದೆ. ಆ ಕಟ್ಟೆ ದಾರಿನಲ್ಲಿ ಜನ ಓಡಾಡೋದಕ್ಕೆ ದಾರಿ ಬೇಕು ಅಂದ್ರು ಅದನ್ನ ಅಗಲ ಮಾಡಿ ಜನ ಓಡಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಕೆರೆಯಲ್ಲಿ ಜಂಗಲ್ ಕ್ಲೀನಿಂಗ್ ಮಾಡೋದು, ಆಮೇಲೆ ಲೀಕೇಜ್ ವಾಟರ್ನ ತರಿಂದ ಕಾಮಂಡಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಅಷ್ಟೇ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ, ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ತೀವಿ. ನೀವು ಕಾಮಂಡಳ್ಳಿ ಗ್ರಾಮಸ್ಥರು ಬಂದು ನಮಗೆ ಈ ಕೆರೆ ಈ ರೀತಿಯಲ್ಲಿ ಹಿಂಗ್ ಮಾಡಿ ಅಂತ ನೀವೇನು ಹೇಳಿಲ್ಲ. ಆದ್ರೆ ನಾವು ಅದನ್ನ ಗುರುತಿಸಿ ಯಾವ್ಯಾವ ಊರಿಗೆ ಯಾವ್ಯಾವ ಏರಿಯಾ ಅಂದ್ರೆ ಒಂದು ಈಕ್ವೇಟರ್ ಸಿಸ್ಟಮ್ ಅನ್ನ ಗುರುತಿಸ್ತೀವಿ. ಈಕ್ವೇಟರ್ ಸಿಸ್ಟಮ್ ಅನ್ನ ಗುರುತಿಸಿ ಈ ಕೆರೆಗೆ ಮಾಡಿದ್ರೆ ಏನ್ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಜನಗಳಿಗೆ ಒಳ್ಳೇದಾಗುತ್ತೆ, ಯಾವ್ಯಾವ ಕೆರೆ ಮಾಡಿದ್ರೆ ಹೆಂಗೆ, ದೊಡ್ಡ ಕೆರೆಗಳು ಯಾವ ಇದಾವೆ, ಆ ದೊಡ್ಡ ಕೆರೆಗಳಿಗೆ ಮಾಡಿದ್ರೆ ಎಷ್ಟು ಕೆರೆಗಳಿಗೆ ಇನ್ನೂ ಉಪಯೋಗ ಆಗುತ್ತೆ, ಎಷ್ಟು ಹಳ್ಳಿಗಳಿಗೆ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಈ ಕೆರೆನ ಆಯ್ಕೆ ಮಾಡ್ಕೊಂಡು ಮಾಡಿದ್ದೀವಿ. ಗ್ರಾಮಸ್ಥರೆಲ್ಲರಿಗೂ ಧನ್ಯವಾದ. ಒಂದು